ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿಯ ಗಣಿತ ವಿಷಯದ ಭಾಗಲಬ್ಧ ಸಂಖ್ಯೆಗಳು ಪಾಠದ ಅಭ್ಯಾಸ 9.1ರಲ್ಲಿ ಬರ್ತಕ್ಕಂಥ ಈ ಲೆಕ್ಕಗಳ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಯಾವ ರೀತಿ ಈ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥದ್ದು ಎಂಬತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ನಾವು ಈ ಒಂದು 1ನೇ ಲೆಕ್ಕ ಏನಿದೆ -1 ಮತ್ತು 0 ಇವುಗಳ ನಡುವೆ 5 ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಅಂತೇಳಿ ಕೇಳಿದ್ದೇನೆ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಯಾವಾಗಲೂ ಕೂಡ ಭಾಗಲಬ್ಧ ಸಂಖ್ಯೆಗಳು P/Q ರೂಪದಲ್ಲಿ ಇರ್ತವೆ. P/Q ರೂಪದಲ್ಲಿ ಇರ್ತವೆ. Q 0 ಆಗಿರಬಾರ್ದು ಅಷ್ಟೇ. ಇಲ್ಲಿ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳಿರ್ತವೆ ಅಂತಕ್ಕಂಥದ್ದು ಕೂಡ ನಮ್ಮ ಗಮನದಲ್ಲಿ ಇರಲಿ. ಅಂದರೆ ಯಾವುದೇ ಎರಡು ಸಂಖ್ಯೆಗಳ ನಡುವೆ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಥವಾ 6 ಕಂಡುಹಿಡಿಯಿರಿ 7 ಕಂಡುಹಿಡಿಯಿರಿ ಅಂತೇಳಿ ಹೇಳ್ತಕ್ಕಂಥದ್ದು ಒಂದು ಸಾಂಕೇತಿಕವಾಗಿರುತ್ತದೆ. ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳು ಇರ್ತವೆ. ಇದು ಗಮನದಲ್ಲಿ ಇರಲಿ. ಯಾಕಪ್ಪ ಅಂತಂದರೆ ಈ ಲೆಕ್ಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಆನ್ಸರ್ ಬಂದಿದೆ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಆನ್ಸರ್ ಬಂದಿದೆ ಇನ್ನೊಬ್ರು ಯಾರೋ ಮಾಡಿದ ಬೇರೆ ಭಾಗಲಬ್ಧ ಸಂಖ್ಯೆಗಳನ್ನು ತೋರಿಸಿದ್ದಾರೆ ಅಂತ ಅನ್ನಬಹುದು. ಹಾಗಾಗಿ ಎರಡು ಸಂಖ್ಯೆಗಳ ನಡುವೆ 5 ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡ್ತೀವಿ. ಅವು ಯಾವ ಬೇಕಾದ್ರೂ ಆಗಿರ್ಬೋದು. ಯಾಕೆ ಅಂದರೆ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳು ಇರ್ತವೆ. ಈಗ -1 ಮತ್ತು 0 ಇನ್ನು ಯಾವ ರೀತಿ ಬಿಡಿಸ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ನಮಗೆ ಗೊತ್ತಿದೆ, ಸಂಖ್ಯಾ ರೇಖೆಯಲ್ಲಿ ಇದು 0 ಇದೆ, ಇದು -1 ಸಂಖ್ಯಾ ರೇಖೆಯ ಭಾಗದಲ್ಲಿ ಇವು ಬರ್ತಾವೆ. 5 ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಪಟ್ಟಿ ಮಾಡ್ತೀವಿ. ಸೊ -1ಅನ್ನು -1/1 ಅಂತೇಳಿ ಬರ್ಕೊಂತೀವಿ. ಭಾಗಲಬ್ಧ ಸಂಖ್ಯೆಗಳು P/Q ರೂಪದಲ್ಲಿ ಇರ್ತವೆ. -1/1 ಯಾಕೆಂದರೆ ಯಾವುದೇ ಪೂರ್ಣಾಂಕ ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಭಿನ್ನರಾಶಿ ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. -1/1 ಅಂತ ಬರ್ಕೊಂತೀವಿ. ಸೊ ನಾವು ಇಲ್ಲಿ 5 ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿರೋದ್ರಿಂದ 6ರಿಂದ ಗುಣಿಸ್ತೀವಿ. ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಕೇಳಿದರೆ ಅದಕ್ಕಿಂತ ಒಂದು ಸಂಖ್ಯೆ ಹೆಚ್ಚರಿಂದ ಗುಣಿಸ್ಬೋದು. 6ರಿಂದಲೇ ಗುಣಿಸ್ಬೇಕಾ ನಾನು 7ರಿಂದ ಗುಣಿಸ್ತೀನಿ, 8ರಿಂದ ಗುಣಿಸ್ತೀನಿ, 9ರಿಂದ ಯಾವುದರಿಂದ ಬೇಕಾದ್ರೂ ಗುಣಿಸ್ಬೋದು, ನೋ ಪ್ರಾಬ್ಲಮ್. ನಾವು ಸಾಂಪ್ರದಾಯಿಕವಾಗಿ ಒಂದು ಸಂಖ್ಯೆ ಹೆಚ್ಚರಿಂದ ಗುಣಿಸ್ತೀವಿ. ಸೊ ಛೇದವನ್ನು ಯಾವುದರಿಂದ ಗುಣಿಸ್ತೀವಿ, ಅಂಶವನ್ನು ಕೂಡ ಅದೇ ಸಂಖ್ಯೆಯಿಂದ ಗುಣಿಸ್ಬೇಕು. ಸೊ ಇಲ್ಲಿ ಬರ್ಕೊಂಡಿದ್ದೀವಿ +× -6 6 6 6 -6/6 ಯಾಕೆಂದರೆ ಇದನ್ನು ಸರಳ ರೂಪಕ್ಕೆ ತಂದಾಗ -1 ಬರುತ್ತೆ. ಹಾಗಾಗಿ ಇದು ನಾವು ಮಾಡಿರ್ತಕ್ಕಂಥದ್ದು ಸರಿಯಾಗಿರುತ್ತೆ. 0/1 ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಅಂತ. ಭಾಗಲಬ್ಧ ಸಂಖ್ಯೆಯಲ್ಲಿ ಏನಾಗಿರಬೇಕು, P/Q ರೂಪದಲ್ಲಿರಬೇಕು. Q ≠ 0, Q 0 ಆಗಿರಬಾರ್ದು ಅಷ್ಟೇ. ಬೇಕಾದ್ರೆ P 0 ಆಗಿರ್ಬೋದು. ಹಾಗಾಗಿ ಸೊ ಛೇದ ಸಮ ಆಗಿರಬೇಕಲ್ಲ, ಹಾಗಾಗಿ ಇದರ ಛೇದವನ್ನು ಕೂಡ 6ರಿಂದಲೇ ಗುಣಿಸ್ತೀನಿ. ಛೇದವನ್ನು 6ರಿಂದ ಗುಣಿಸ್ತೀನಿ, ಅಂಶವನ್ನು ಕೂಡ 6ರಿಂದಲೇ ಗುಣಿಸ್ತೀನಿ. 0 × 6 0 ಬರುತ್ತೆ, 6 1 6 ಬರುತ್ತೆ. ಅಲ್ಲಿಗೆ ನಾವು -6/6 0/6 ಇವುಗಳ ನಡುವೆ 5 ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ನೋಡಿ, -6/6 ಲೆಸ್ ದೆನ್ -5/6 ಲೆಸ್ ದೆನ್ -4/6 ಲೆಸ್ ದೆನ್ -3/6 -2 -1 0/6 ಅಲ್ಲಿಗೆ 1 2 3 4 5 5 ಭಾಗಲಬ್ಧ ಸಂಖ್ಯೆಗಳನ್ನು ನಾವಿಲ್ಲಿ ಪಟ್ಟಿಯನ್ನು ಮಾಡಿದ್ದೇವೆ. ಇದನ್ನು ನೋಡಿ, ಇನ್ನೊಂದು ಸ್ವಲ್ಪ ನೋಡಿ, ಇಲ್ಲಿ ಗಮನಿಸಿ, ಇಲ್ಲಿ 10ರಿಂದ ಗುಣಿಸಿದ್ದಾರೆ. ನಾನು ಆಗಲೇ ಹೇಳಿದೆ 6ರಿಂದಲೇ ಗುಣಿಸ್ಬೇಕು ಅಂತೇನಲ್ಲ, ಎಷ್ಟರಿಂದ ಬೇಕಾದ್ರೂ ಕೂಡ ಗುಣಿಸ್ಬೋದು. ಇಲ್ಲಿ ಗುಣಿಸಿದಾಗ -10/10 0/10 ಬಂದಿದೆ. ಅಲ್ಲಿಗೆ -10ರಿಂದ ಹಿಂದೆ ಬರ್ತಕ್ಕಂಥವು -9 -8 -7 -6 -5 ಅದಾದ ನಂತರ 0/10 ಅಂತ ಬರ್ತಾರೆ. ಹಾಗಾದ್ರೆ ಸರ್ -4 -3 -2 -1 ಬರಲ್ವಾ? ಬರುತ್ತವೆ. ಇಲ್ಲ 5 ಭಾಗಲಬ್ಧ ಸಂಖ್ಯೆ ಅಂತ ಕೇಳಿರೋದ್ರಿಂದ ಒಟ್ಟಾರೆ ಆ ಎರಡು ಸಂಖ್ಯೆಗಳ ನಡುವೆ ಇರತಕ್ಕಂಥ 5 ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರಿತೀವಿ. ಹಾಗಾಗಿ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಛೇದವನ್ನು ಯಾವ ಸಂಖ್ಯೆಯಿಂದ ನಿಮಗೆ ಬೇಕಾದ ಸಂಖ್ಯೆಯಿಂದ ಗುಣಿಸ್ಕೋಬೋದು, ನೋ ಪ್ರಾಬ್ಲಮ್. ಸೊ -10/10 -1 ಇದೇನಿದೆ -1 0/10 0 ಅಂತ ಬರ್ಕೊಂತೀವಿ. ಅದರ ಮಧ್ಯದಲ್ಲಿ ಈ ಭಾಗಲಬ್ಧ ಸಂಖ್ಯೆಗಳನ್ನು ಬರಿತೀವಿ. ದೇರ್ಫೋರ್ -1 ಮತ್ತು 0 ನಡುವೆ ಬರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳು -9/10 8/9 7 -7/10 -6/5 ಮತ್ತು -5/10. ಯಾವನಾರ ಬರೋದು. ನಾನು -9 ಬರೆಯಲ್ಲ -7 ಬರಿತೀನಿ. -7 -6 -5 -4 -3 -2 -1 ಎಸ್ ವಾಟ್ ಎವರ್ ಇಟ್ ಮೇ ಬಿ, ಏನು ಬೇಕಾದ್ರೂ ಕೂಡ ಬರಿಬೋದು. ಈಗ ನಾನು ನೆಕ್ಸ್ಟ್ 2ನೇ ಲೆಕ್ಕಕ್ಕೆ ಹೋಗೋಣ.
ನೋಡಿ ಇಲ್ಲಿ ಗಮನಿಸ್ತಾ ಹೋಗಿ -2 ಮತ್ತು -1. ಸೊ -2 ಡಿವೈಡೆಡ್ ಬೈ 1 ಛೇದದಲ್ಲಿ ಒಂದಿದೆ ಅಂತ ನಾವು ಬರ್ಕೊಂತೀವಿ. ಇಲ್ಲೂ ಕೂಡ -1 ಡಿವೈಡೆಡ್ ಬೈ 1 -1 -1 ಡಿವೈಡೆಡ್ ಬೈ 1 -2 -2 ಡಿವೈಡೆಡ್ ಬೈ 1 ಅಂತ ಬರ್ಕೊಂಡಿದ್ದೀವಿ. ಛೇದವನ್ನು 10ರಿಂದ ಗುಣಿಸ್ತೀವಿ. 10 1 10 ಛೇದವನ್ನು 10ರಿಂದ ಗುಣಿಸಿದ ಮೇಲೆ ಅಂಶವನ್ನು ಕೂಡ 10ರಿಂದ ಗುಣಿಸ್ತೀವಿ. +10 -10 20 -20 ಡಿವೈಡೆಡ್ ಬೈ 10. ಇದು ಕೂಡ 10ರಿಂದ ಗುಣಿಸ್ತೀವಿ. -10 ಡಿವೈಡೆಡ್ ಬೈ 10 ಬಂತು. 5 ಭಾಗಲಬ್ಧ ಸಂಖ್ಯೆಗಳು ಅಂತ ಅಂದಾಗ -20ರಿಂದ ಹಿಂದಕ್ಕೆ ಬನ್ನಿ. -19 -18 -17 -16 -15 ಈ ರೀತಿ ನೀವು ಬರ್ಕೊಂತ ಹೋಗ್ತೀರಿ. -15 ಅದಾದ ನಂತರ -10ಕ್ಕೆ ನಿಲ್ಲಿಸಿದ್ದಾರೆ. ನಾನು ಆಗಲೇ ಹೇಳಿದ ರೀತಿಯಲ್ಲಿ ನೀವು -15 ನಾನು -20ರಿಂದ ಶುರು ಮಾಡಲ್ಲ, -16ರಿಂದ ಶುರು ಮಾಡ್ತೀನಿ. 16 15 14 13 12 -12 -11 -10 ಈ ರೀತಿ ಬೇಕಾದ್ರೆ ನಿಲ್ಲಿಸ್ಬೋದು. ಒಟ್ಟಾರೆ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳು ಇರ್ತವೆ ಅಂತಕ್ಕಂಥದ್ದು ನಿಮಗೆ ಮೊದಲು ಗೊತ್ತಿದ್ದರೆ ಸಾಕು. ಈ ಥರದ ಬಂದಾಗ ಯಾವುದೇ ರೀತಿ ಕನ್ಫ್ಯೂಸ್ ಆಗಲ್ಲ. ಸೊ ಹಾಗಾಗಿ -19/10 ಈ ರೀತಿ ನಾವು ಈ ಒಂದು ಸಮಸ್ಯೆಯನ್ನು ಬಿಡಿಸಲಾಗಿದೆ. ತಾವಾಗೆ ನೋಡ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ -4 ಡಿವೈಡೆಡ್ ಬೈ 5 ಮತ್ತು -2 ಮತ್ತು ಡಿವೈಡೆಡ್ ಬೈ 3ರ ನಡುವೆ ಇರತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಅಂತೇಳಿ ಹೇಳಿದ್ದಾರೆ. ಇದನ್ನು ಕೂಡ 2 ಥರದಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ತಾವು ಗಮನಿಸ್ತಾ ಇರಿ, ಇಲ್ಲಿ ಛೇದ 5 ಇದೆ, ಛೇದ 3 ಇದೆ. ನಾವು ಯಾವಾಗಲೂ ಕೂಡ ಭಿನ್ನರಾಶಿಗಳಾಗಿರ್ಬೋದು, ಭಾಗಲಬ್ಧ ಸಂಖ್ಯೆಗಳಾಗಿರ್ಬೋದು, ಹೋಲಿಕೆ ಮಾಡಬೇಕು ಅಂದರೆ ಛೇದಗಳು ಸಮ ಇರಬೇಕು. ಇಲ್ಲಿ 5 ಮತ್ತು 3 ಇದೆ. ಇವೆರಡು ಕೂಡ ಅವಿಭಾಜ್ಯ ಸಂಖ್ಯೆಗಳು. ನಾನು ಲಾಸಹ ತೆಗೆದುಕೊಂಡ್ರೆ ನೋಡಿ 5 1 5 3 ಹಂಗೆ ಇಳಿಸ್ಕೊಂತೀನಿ. 3 1 3 3 1 3 ಲಾಸಹ ಎಷ್ಟು ಬಂತು 5. ಛೇದವನ್ನು 15ಕ್ಕೆ ಸಮ ಮಾಡ್ಕೋಬೇಕು. ಛೇದವನ್ನು 15ಕ್ಕೆ ಸಮ ಮಾಡ್ಕೋಬೇಕು. ನೋಡು ಇಲ್ಲಿ ಬರ್ಕೊಂಡೆ -4 ಡಿವೈಡೆಡ್ ಬೈ 5 -4 ಡಿವೈಡೆಡ್ ಬೈ 5 5ಅನ್ನು ನೋಡಿ 5 1 5 5 2 10 5 3 15 ಅಂದರೆ 15 ಬರೋವರೆಗೂ ಕೂಡ ನಾವು ಗುಣಿಸ್ತಾ ಮಲ್ಟಿಪ್ಲಿಕೇಶನ್ ಮಾಡ್ಕೊತ ಹೋಗ್ತೀವಿ. 5ಅನ್ನು 3ರಿಂದ ಗುಣಿಸಿದಾಗ 15 ಬರುತ್ತೆ. ಲಾಸ 15 ಇದೆಯಲ್ಲ, ಹಂಗಾಗಿ 15 ಬರಬೇಕು. ಛೇದವನ್ನು 3ರಿಂದ ಗುಣಿಸಿದ ಮೇಲೆ ಅಂಶವನ್ನು ಕೂಡ 3ರಿಂದ ಗುಣಿಸಬೇಕು. +2 -4 -3 -12 ಡಿವೈಡೆಡ್ ಬೈ 15 ಅಂತ ಬರ್ಕೊಂಡು ಯಾವುದನ್ನು -4 ಡಿವೈಡೆಡ್ ಬೈ 5ಅನ್ನು. ಓಕೆ, -2 ಡಿವೈಡೆಡ್ ಬೈ 3 ಈ 3 ಕೂಡ ಯಾವ ಸಂಖ್ಯೆಯಿಂದ ಗುಣಿಸಿದ 15 ಬರುತ್ತೆ ನೋಡಬೇಕು. 3 3 3 2 6 3 3 9 3 4 12 3 5 15. ಸೊ ಹಾಗಾಗಿ 5ರಿಂದ ಗುಣಿಸ್ತೀವಿ. ಅಲ್ಲಿಗೆ 5 3 15. ಛೇದವನ್ನು 5ರಿಂದ ಗುಣಿಸಿದ ಮೇಲೆ ಅಂಶವನ್ನು ಕೂಡ 5ರಿಂದ ಗುಣಿಸ್ತೀವಿ. +2 -5 2 10 -2 ಡಿವೈಡೆಡ್ ಬೈ 3ಅನ್ನು -10 ಡಿವೈಡೆಡ್ ಬೈ 15 ಅಂತೇಳಿ ನಾವು ಬರ್ಕೊಂತೀವಿ. ಈಗ ನಮ್ಮ ಸಮಸ್ಯೆ ಏನಾಗುತ್ತೆ, -12 ಮತ್ತು -10ರ ನಡುವೆ -12 -11 -10 ಇವೆರಡು ಸಂಖ್ಯೆಗಳ ನಡುವೆ ಕೇವಲ ಒಂದು ಭಾಗಲಬ್ಧ ಸಂಖ್ಯೆ ಮಾತ್ರ ನಮಗೆ ಸಿಗುತ್ತೆ. ಆಗ ನಾವೇನು ಮಾಡ್ತೀವಿ, ಮತ್ತೆ -12 ಮತ್ತು 12 ಡಿವೈಡೆಡ್ ಬೈ 15ಅನ್ನು ನೋಡಿ ನಾನು 4ರಿಂದ ಅದರ ಛೇದವನ್ನು 4ರಿಂದ ಗುಣಿಸಿದ್ದೇನೆ. ಅಲ್ಲಿಗೆ 15 4 60. ಛೇದ 4ರಿಂದ ಗುಣಿಸಿದ ಮೇಲೆ ಅಂಶವನ್ನು ಕೂಡ ಅದರಿಂದಲೇ ಗುಣಿಸ್ತೀವಿ. 12 4 48 -48 ಡಿವೈಡೆಡ್ ಬೈ 60. ಹಾಗಾಗಿ ಇದರ ಛೇದವನ್ನು ಕೂಡ ನಾವು 4ರಿಂದಲೇ ಗುಣಿಸ್ಬೇಕು. ಯಾಕೆ, ಛೇದ 60 ಆಗಲೇಬೇಕು. ಸೊ 15 4 60 ಅಂಶ 4ರಿಂದ ಗುಣಿಸಿದಾಗ -40 ಡಿವೈಡೆಡ್ ಬೈ 60. ಈಗ -48 ಡಿವೈಡೆಡ್ ಬೈ 60 -40 ಡಿವೈಡೆಡ್ ಬೈ 60ರ ನಡುವೆ ನೋಡಿ -48 ಲೆಸ್ ದ್ಯಾನ್ -47 ಡಿವೈಡೆಡ್ ಬೈ 60 -46 -45 -44 -43 5 ಭಾಗಲಬ್ಧ ಸಂಖ್ಯೆಗಳು ಬಂದು -42 ಇದೆ, -41 ಕೂಡ ಇದ್ದಾವೆ. ಒಟ್ಟಾರೆ ಇವೆರಡರ ನಡುವೆ ಭಾಗಲಬ್ಧ ಸಂಖ್ಯೆಗಳು ಈ ರೀತಿ ಇರ್ತವೆ. ನಾವು ಈ ರೀತಿ ಛೇದವನ್ನಕ್ಕೆ ಲಾಸಹವನ್ನು ಕಂಡುಹಿಡ್ಕೊಂಡು ಮಾಡೋದನ್ನೇ ನಾವು ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕು. ಆ ರೀತಿ ಕಲಿಸಿದಾಗ ಮಕ್ಕಳಿಗೆ ಒಂದು ಕ್ಲಾರಿಟಿ ಬರುತ್ತೆ. ಇಲ್ಲ ನಾವು ಸ್ವಲ್ಪ ಇನ್ನೂ ಅಡ್ವಾನ್ಸ್ ಯೋಚನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅಂದಾಗ ಅಥವಾ ನಾವು ನೇರವಾಗಿ ಈ ರೀತಿ ಮಾಡ್ಕೊತ ಹೋಗ್ಬೋದು. ಇಲ್ಲಿ ನೋಡಿ 9 5 45. ಸೊ ಈ 3ಅನ್ನು ಯಾವುದರಿಂದ ಗುಣಿಸಿ 45 ಬರುತ್ತೆ, 15 3 45. ಅಲ್ಲಿಗೆ ಛೇದನ 9 9ರಿಂದ ಗುಣಿಸಿ -36 ಡಿವೈಡೆಡ್ ಬೈ 45 ಬಂದಿದೆ. ಇದು ಕೂಡ 45 ಅಂಶ 15 30 ಛೇದ ಸಮ ಆಗುತ್ತೆ. ಮೊದಲೇ ನಾವೇನು ಮಾಡಿದ್ವಿ, -36 ಡಿವೈಡ್ ಬೈ 45 -30 ಡಿವೈಡ್ ಬೈ 45 ಬರೋ ರೀತಿ -36 35 34 33 32 31. ಸೇಮ್ ಇಲ್ಲಿ 5 ಭಾಗಲಬ್ಧ ಸಂಖ್ಯೆಗಳು ಬರ್ತವೆ. -4 ಡಿವೈಡ್ ಬೈ 5 ಮತ್ತು -2 ಡಿವೈಡೆಡ್ ಬೈ 3ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು ಇವಾಗಿವೆ. ಈ ರೀತಿ ನಾವು ಛೇದಗಳಿಗೆ ಲಾಸಹವನ್ನು ಕಂಡುಹಿಡಿದು ಬೇಕಾದ್ರೂ ಮಾಡ್ಬೋದು. ಇಲ್ಲ
ನೇರವಾಗಿ ಯಾವ ಸಂಖ್ಯೆಯಿಂದ ಗುಣಿಸಿದರೆ ಈ ಛೇದಗಳನ್ನ ಸಮ ಮಾಡ್ಕೋಬೋದು ಅನ್ನೋದನ್ನು ಸ್ವಲ್ಪ ತಲೆಯಲ್ಲೇ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೂ ಕೂಡ ಮಕ್ಕಳು ಮಾಡ್ಕೋಬೋದು. ವಾಟ್ ಎವರ್ ಇಟ್ ಮೇ ಬಿ ಎರಡನ್ನು ಕೂಡ ನಾವು ಇಂಟ್ರಡ್ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಸಮಸ್ಯೆಗಳನ್ನ -1/2 2/3 ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. -1/2 6ರಿಂದ ಗುಣಿಸಿದಾಗ 6 2 12 ಪ್ಲಸ್ ಇಂಟು ಮೈನಸ್ 6 1 6 ಅಲ್ಲಿಗೆ -1/2 -6/12 ಅಂತ ಬರ್ಕೊಂತೀವಿ. ಇಲ್ಲಿ 2/3 ಮತ್ತೆ ಛೇದದಿಂದ 4ರಿಂದ ಗುಣಿಸಿದ 4 3 12 4 7 8 ಯಾಕೆಂದರೆ ಛೇದವನ್ನು ಸಮ ಮಾಡ್ಕೋಬೇಕು, 12 ಆಗಬೇಕು. ಅಲ್ಲಿಗೆ -6 ನೋಡಿ, ಇಲ್ಲಿ -6 ಮತ್ತು -2/3 ಇಲ್ಲಿ ನೋಡಿ ಧನ ಭಾಗಲಬ್ಧ ಸಂಖ್ಯೆಗಳು ಮತ್ತು ಋಣ ಭಾಗಲಬ್ಧ ಸಂಖ್ಯೆಗಳು ಎರಡೂ ಕೂಡ ಬರ್ತವೆ. ಇಲ್ಲಿ ನೋಡಿ ಒಂದು ಸಂಖ್ಯಾ ರೇಖೆ ರೀತಿ ಇದ್ದಾಗ 0 ಇದ್ದರೆ ಈ ಕಡೆ ಎಲ್ಲವೂ ಕೂಡ -1 ಅಂತ ಬಂದರೆ ಈ ಕಡೆದು +1 ಅಂತೇಳಿ ಬರ್ತವೆ. ಇಲ್ಲಿ ನೋಡಿ -5ರಿಂದ ಇಲ್ಲಿ 8/12 ಅಂತ ಅಂದರೆ -6 -5 -4 -3 -2 -1 0 +1 +2 +3 ಈ ರೀತಿ ಬಂತಾ ಹೋಗ್ತವೆ. ಇಲ್ಲಿ ಧನ ಭಾಗಲಬ್ಧ ಸಂಖ್ಯೆಗಳು ಕೂಡ ಇದ್ದಾವೆ, ಋಣ ಭಾಗಲಬ್ಧ ಸಂಖ್ಯೆಗಳು ಕೂಡ ಇದ್ದಾವೆ. ಈ ರೀತಿ ಬಂದಾಗ ನಾವು -8ರಿಂದ -6ರಿಂದ ನೋಡಿ -6ರಿಂದ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರ್ಕೊಂತ ಹೋಗ್ತೀವಿ. -6 -5 -4 -3 -2 -1 ಅಂತಲೂ ಕೂಡ ಬರುತ್ತೆ. ಆಮೇಲೆ 0 ಬರುತ್ತೆ, +1/12 +2/12 +3/12 +3/12 +4 +5 ಈ ರೀತಿಯೂ ಕೂಡ ಬರುತ್ತವೆ. ನೋಡಿ ಇಲ್ಲಿನ ತನಕ ಬಂದು ಇದ್ರ ಒಟ್ಟಾರೆ ಅವನು 5 ಭಾಗಲಬ್ಧ ಸಂಖ್ಯೆಯನ್ನು ಗುರುತಿಸ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರುತ್ತೆ. ನೋಡಿ ಈ ರೀತಿ ಬರ್ಕೊಂತೀವಿ. ದೇರ್ಫೋರ್ 1/2 -1/2 ಮತ್ತು 2/3 ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು ಇಷ್ಟು ಅಂತೇಳಿ ನಾವು ಪಟ್ಟಿ ಮಾಡ್ತೀವಿ. ನೋಡಿ ನಿಮಗೆ ಅನಿಸ್ಬೋದು ಇಲ್ಲಿ ನೋಡಿ ಇಲ್ಲೇನಪ್ಪ 2/3 ಅಂತ ಬರ್ಕೊಂಡರೆ 1/3 ಎಲ್ಲಿ ಬಂದಿದೆ, ಇದನ್ನು ಸರಳ ರೂಪಕ್ಕೆ ತಂದರೆ 8/4 4 8 4 3 12 ಹಾಗಾಗಿ 4/12 4 1 4 4 12 ಹಿಂಗೆ ಇದೇನಪ್ಪ ಇಲ್ಲಿ ಮೇಲ್ಗಡೆ ಒಂಥರ ಐತೆ ಕೆಳಗಡೆ ಒಂಥರ ಅಂದ್ಬೇಡಿ. ಇಲ್ಲಿ ನೋಡಿ 2/12 2 1 2 2 6 12 ಸರಳ ರೂಪಕ್ಕೆ ತಂದರೆ 3/12 3/12 ನೋಡಿ 3/12 3 1 3 3 4 12 -1/4 ಇಲ್ಲಿ 4 ಅಷ್ಟೇ 4 1 4 4 3 12 ಈ ರೀತಿ ಸರಳ ರೂಪಕ್ಕೆ ತಂದಾಗ ಈ ರೀತಿ ಬಂದಿದ್ದಾವೆ. ಇದೇನು ಈ ಸ್ಟೆಪ್ಗೆ ವ್ಯತ್ಯಾಸ ಇದೆಯಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಹೋಗೋದು ಬೇಡ. ನೋಡಿ ನೀಡಿರುವ ಪ್ರತಿಯೊಂದು ವಿನ್ಯಾಸಕ್ಕೆ ಇನ್ನೂ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. -3/5 -6/10 -9/15 -12/20 ಇಲ್ಲಿ ಒಂದು ಪ್ಯಾಟ್ರನ್ ಇದೆ, ಒಂದು ವಿನ್ಯಾಸ ಇದೆ. ಯಾವ ರೀತಿ ವಿನ್ಯಾಸ ನೋಡಿ, ಒಂದನೇ ಲೆಕ್ಕವನ್ನು ನಾವು ತೆಗೆದುಕೊಂಡಾಗ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ತಾವು ಗಮನಿಸಿ -3 3 6 ಇಲ್ಲಿ ಮೈನಸ್ ಬಿಟ್ಬಿಡಿ. 3 6 9 12 ಇದೆ. 3 1 3 3 2 6 ನೋಡಿ 3 1 3 3 6 3 3 9 3 4 12 ಬಂದೆ. ಹಾಗಾಗಿ 3 5 15 3 6 18 3 7 21 3 8 24 ಆಮೇಲೆ ಮೈನಸನ್ನು ಬರ್ಕೊಂತ ಬರ್ತೀವಿ. ಇಲ್ಲಿ ಕೆಳಗಡೆ ನೋಡಿ 5 1 5 5 7 5 3 15 5 4 20 ಹಾಗಾಗಿ 5 5 25 5 6 30 5 7 35 5 8 40 ಈ ರೀತಿ ಈ ಒಂದು ಪ್ಯಾಟ್ರನ್ನಲ್ಲಿ ಹೋಗ್ತಾ ಹೋಗುತ್ತೆ. ನೋಡಿ ತಾವು ಗಮನಿಸ್ತಾ ಇದ್ದೀರಿ. 5 3 15 5 6 3 5 15 3 6 18 3 7 21 3 8 24 5 5 25 5 6 30 5 7 35 5 8 40 ಈ ರೀತಿ ಒಂದು ಪ್ಯಾಟ್ರನ್ ವಿನ್ಯಾಸ ಇದೆಯಲ್ಲ ಅದನ್ನು. ಸೊ ಹಾಗಾಗಿ ಮುಂದಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಂತ ಅಂದಾಗ -15 / 25 -18 / 30 -21/35 ಮತ್ತು -24 / 40 ಅಂತೇಳಿ ಬರೀತೀವಿ. ಮುಂದಿನ ಒಂದು ಲೆಕ್ಕವನ್ನು ನೋಡ್ತಾ ಹೋಗಿ. ಎರಡನೇ ಲೆಕ್ಕ -1 / 4 -2 / 8 -3 / 12 ನೋಡಿಲಿ 1 1 1 1 2 2 1 3 3 1 4 4 1 5 5 1 6 6 1 7 7 1 8 8 ಅದೇ ರೀತಿ ಛೇದ ನೋಡಿ 4 1 4 4 7 8 4 3 12 4 4 16 4 5 20
4 24, 4 28 ಈ ರೀತಿ ಪ್ಯಾಟರ್ನ್ ಇದೆ, ತಾವು ಗಮನಿಸಿ. ಇದೆಲ್ಲದೂ ಕೂಡ 1 -1 -2 -3 -4 -5 -6 -7 ಅಂತ ಬರ್ಕೊಂತೀವಿ. ಕೆಳಗಡೆ 4 1 4 4 2 4 3 12 ಆದಮೇಲೆ 4 4 16 4 5 20 4 6 24 4 7 28 ಒಂದು ವಿನ್ಯಾಸ. ಕೊಟ್ಟಿರೋ ವಿನ್ಯಾಸಗಳಲ್ಲಿ ವಿನ್ಯಾಸ ಗುರುತಿಸಿದೆ. ಮುಂದಿನ ಸಂಖ್ಯೆಗಳು ಹೀಗಿವೆ. ನೆಕ್ಸ್ಟ್ 3ನೇ ಲೆಕ್ಕ ನೋಡಿ. -1 ಡಿವೈಡೆಡ್ ಬೈ 6 2 ಡಿವೈಡೆಡ್ ಬೈ -12 -3 ಡಿವೈಡೆಡ್ ಬೈ 18 4 ಡಿವೈಡೆಡ್ ಬೈ -24. ಇಲ್ಲಿ ನೋಡಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, ಪ್ಲಸ್ ಇದೆ. ಬಟ್ಟು 1 2 3 4 ನೆಕ್ಸ್ಟ್ 5 6 7 8 ಹೀಗೆ ಬರುತ್ತೆ. ಇಲ್ಲಿ 6 -12 18 -24 ಈ ರೀತಿ ಒಂದು ಪ್ಯಾಟ್ರನನ್ನು ಬಳಸ್ತಾ ಹೋಗಿನಿ. ಇಲ್ಲಿ -1 +2 -3 +4. ಈಗ ನಾವು ಮಾಡಬೇಕಾಗಿರೋದು ಯಾವುದು? -5 +6 -7 +8 ಅಲ್ವಾ? ಛೇದದಲ್ಲಿ ನೋಡಿ ಪ್ಲಸ್ ಇದೆ, ಅಲ್ಲ ಪ್ಲಸ್ ಇದೆ. 6 6 12 6 3 18 6 4 24 6 12 ಇಲ್ಲಿ ಕೊಟ್ಟಿರ್ತಾರೆ. 6 12 6 3 18 6 4 24 6 5 30 -6 6 36 7 42 +42 6 48 ಈ ರೀತಿ ಮಾಡ್ಕೊಂತ ಹೋಗಿದ್ದಾರೆ ನೋಡಿ. ಗಮನಿಸಿ ನೋಡಿ. -1 +2 -3 +4 -5 +7 +6 -7 +8 ಒಂದು ಪ್ಲಸ್ ಒಂದು ಮೈನಸ್ ನೋಡಿ. ಇಲ್ಲಿ ಒಂದು ಮೈನಸ್ ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ ಪ್ಲಸ್ ಆಗಬೇಕು. ಇಲ್ಲಿ 6 12 6 6 6 12 6 3 18 6 4 24 6 5 30 6 6 42 6 8 48 ಇಲ್ಲಿ ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ ಬರಬೇಕು, ಇದಕ್ಕೆ ಮೈನಸ್ ಬರಬೇಕು, ಇದಕ್ಕೆ ಪ್ಲಸ್ ಬರಬೇಕು 42ಕ್ಕೆ, ಇದು -48 -48 ಈ ರೀತಿ ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ -2 ಡಿವೈಡೆಡ್ ಬೈ 3 2 ಡಿವೈಡೆಡ್ ಬೈ -3 4 ಡಿವೈಡೆಡ್ ಬೈ -6 6 ಡಿವೈಡೆಡ್ ಬೈ ಮೈನಸ್ ನೋಡಿ. ಇಲ್ಲಿ ಗಮನಿಸಿ 2 4 6 8 10 12 14 ಎರಡರ ಗುಣಕಗಳು. ಇಲ್ಲಿ 3ರ ಗುಣ 3 6 9 12 15 18 21 18 ಆಗಬೇಕು. 18 21. ನೆಕ್ಸ್ಟ್ 7ಗೆ ಸಮಾನವಾದ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿ ನಾವು ಈ ಸಮಾನ ಭಿನ್ನರಾಶಿಗಳನ್ನು ಬರೆಯೋದನ್ನು ನಾವು ಗಮನಿಸಿದ್ದೇವೆ. -2 ಡಿವೈಡೆಡ್ ಬೈ 7 ಅಂಶ ಮತ್ತು ಛೇದವನ್ನು ಯಾವುದೇ ಒಂದೇ ಸಂಖ್ಯೆಯಿಂದ ಗುಣಿಸ್ತಾ ಹೋದಂಗೆ ನಮಗೆ ಸಮಾನ ಭಾಗಲಬ್ಧ ಸಂಖ್ಯೆಗಳು ಬರ್ತವೆ ನೋಡಿ. ಅಂಶ ಮತ್ತು ಛೇದನ 2ರಿಂದ ಗುಣಿಸಿದ್ದೇನೆ. +× -2 2 4 7 14 3 ಅಲ್ಲಿಗೆ -4 ಡಿವೈಡೆಡ್ ಬೈ 14 ಒಂದು ಭಾಗಲಬ್ಧ ಸಂಖ್ಯೆ ಸಿಕ್ತು. ಮತ್ತು ಅದೇ -2 ಡಿವೈಡೆಡ್ ಬೈ 7ಅನ್ನು 3ರಿಂದ ಗುಣಿಸ್ತೀನಿ ಅಂಶ ಮತ್ತು ಛೇದವನ್ನು. -3 6 3 21 ಮತ್ತು 4ರಿಂದ ಗುಣಿಸ್ತೀವಿ. +× -4 8 4 28 5ರಿಂದ ಗುಣಿಸ್ತೀವಿ. +× -5 5 7 35. ಆದ್ದರಿಂದ 4 ಭಾಗಲಬ್ಧ ಸಂಖ್ಯೆಗಳು ಈ ರೀತಿ ಇರುತ್ತೆ. ನಾವು 2ರಿಂದಲಾರ ಗುಣಿಸ್ಬೋದು, 3ರಿಂದ ಗುಣಿಸ್ರಿ, 7ರಿಂದ ಗುಣಿಸ್ರಿ, 9ರಿಂದ ಗುಣಿಸಿ, 15 ಎಷ್ಟರಿಂದಲಾರು ಗುಣಿಸ್ಬೋದು. ನಾವು ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯೋದನ್ನು ನಾವು ನೋಡಿದ್ದೇವೆ. ಸೇಮ್ ಅದೇ ಪ್ಯಾಟ್ರನ್ನಲ್ಲಿ ನಾವು ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನು ಕೂಡ ಕಂಡು ಹಿಡಿತೀವಿ. ನೆಕ್ಸ್ಟ್ 5 ಡಿವೈಡೆಡ್ ಬೈ -3 ಇಲ್ಲಿಯೂ ಕೂಡ ನಾವು ಅಂಶ ಮತ್ತು ಛೇದವನ್ನು 2ರಿಂದ ಗುಣಿಸಿದ್ದೀವಿ. 5 10 3 6 5 3 15 3 3 9 5 4 20
4 ಮೂಲ 12 ಚಿಹ್ನೆಗಳು ಕೂಡ ಇದೆ, ಪ್ಲಸ್ ಇಂಟು ಮೈನಸ್ ಬಂದ ನಾವು ಬರಿತೀವಿ. 5 5 25, 5 ಮೂಲ 15 ಮೈನಸನ್ನು ಬರೆದಿದ್ದೆ. ಸೊ ಈ ರೀತಿ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸೋದ್ರಿಂದ ಸಮಾನ ಭಿನ್ನರಾಶಿಗಳನ್ನು ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಯೂ ಕೂಡ 2ರಿಂದ ಗುಣಿಸ್ತೀವಿ. 4 ಡಿವೈಡೆಡ್ ಬೈ 9ಅನ್ನು 2 4 8, 2 9 18, 3 4 12, 3 3 ಅಲ್ಲ 3 9 27. ಓಕೆನಾ. 4 4 16, 4 9 36. 5ರಿಂದ ಗುಣಿಸಿದಾಗ 5 4 20, 5 9 45. ಯಾವ ಸಂಖ್ಯೆಯಿಂದ ಈ ರೀತಿ ಕ್ರಮಾನುಗತಿಯಲ್ಲಿನೇ 2 3 4 ಅಂತಲೇ ಗುಣಿಸ್ಬೇಕು ಅಂತ 2 5 6 8 9 ಹೇಗೆ ಬೇಕಾದ್ರೂ ಕೂಡ ಮಾಡ್ಬೋದು. ಸಂಖ್ಯಾ ರೇಖೆಯನ್ನು ರಚಿಸಿ ಮುಂದಿನ ಭಾಗಲಬ್ಧ ಸಂಖ್ಯೆಗಳನ್ನು ಅದರ ಮೇಲೆ ಗುರುತಿಸಿ ಅಂತೇಳಿ ನಾವು ಭಿನ್ನರಾಶಿಗಳನ್ನು ಕೂಡ ಸಂಖ್ಯಾ ರೇಖೆ ಮೇಲೆ ಗುರುತಿಸೋದನ್ನು ನೋಡಿದ್ದೇವೆ. ಸೇಮ್ ಅದೇ ರೀತಿ 4ನೇ 3 ಇದು ಧನ ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ 0ಯಿಂದ ಬಲಭಾಗದಲ್ಲಿ ಬರುತ್ತೆ. 0 1 2 3 ಮಾಡ್ಕೊಂತೀವಿ. 0 ಮತ್ತು 1ರ ನಡುವೆ ಬರುತ್ತೆ. 0 ಮತ್ತು 1ರ ನಡುವೆ ನಾವು 4 ಭಾಗಗಳನ್ನು ಮಾಡಬೇಕು. ನೋಡಿ, 1 ಭಾಗ 2 ಭಾಗ 3 ಭಾಗ 4 ಭಾಗ. ಈಗ ನಾವು ಕೆಲವು ಏನು ಕನ್ಫ್ಯೂಸ್ ಆಗುತ್ತಪ್ಪ ಅಂತ ಅಂದರೆ ನೋಡಿ, ಇಲ್ಲಿ ಕೇವಲ 3 ಗೆರೆಗಳನ್ನು ಹಾಕಿದ್ರಲ್ಲ, 3 ಭಾಗ ಮಾಡಿರೋದು ಅನ್ನೋ ರೀತಿಯಲ್ಲ, ಒಟ್ಟು 4 ಭಾಗ ಮಾಡೋದು. ನೋಡಿ, ಇದೊಂದು ಭಾಗ 2 ಭಾಗ ಇದೊಂದು 3 ಭಾಗ 4 ಭಾಗ, ಒಟ್ಟು 4 ಭಾಗವನ್ನು ಮಾಡಿದ್ದೇವೆ. ಇಲ್ಲಿ ನಾವು ಗುರುತಿಸ್ಬೇಕಾಗಿರ್ತಕ್ಕಂಥದ್ದು ಯಾವುದು? 4 ಭಾಗದಲ್ಲಿ 4ನೇ 3. ಅರ್ಥ ಆಯ್ತಾ? ನೋಡಿ, ಇದು 4ನೇ 1, 4ನೇ 1, ಇದು 4ನೇ 2, ಇದು 4ನೇ 3, ಇದು 4ನೇ 4. 4ನೇ 4 ಅಂದರೆ 4 1 4 4 1 4 ಈಸ್ ಈಕ್ವಲ್ ಟು 1 ಅಂತ ಅರ್ಥ. ಸೊ ಹಾಗಾಗಿ 4ನೇ 1, 4ನೇ 2, 4ನೇ 3, 4ನೇ 4 ಸಂಖ್ಯಾ ರೇಖೆಯನ್ನು ಬರೆದು ಈ ರೀತಿ ನಾವು ಗುರುತಿಸ್ತೇವೆ. ಇನ್ನು -5 ಡಿವೈಡೆಡ್ ಬೈ 8, -5 ಅಂದರೆ ಅದು ಋಣ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಸೊ ಅಲ್ಲಿಗೆ 8 ಭಾಗ ಮಾಡ್ತೀವಿ ಅಂತ ಅರ್ಥ. ತಾವು ಗಮನಿಸಿ, ಅಲ್ಲಿಗೆ 1 ಭಾಗ 2 ಭಾಗ 3 4 5 6 7 8 ಭಾಗ ಮಾಡಿದ್ವಿ. ಟೋಟಲ್ ಛೇದ ಎಷ್ಟಿದೆ ಅಷ್ಟು ಭಾಗ ಮಾಡ್ತೀವಿ. ಆದರೆ -5 ಅಂದರೆ ಇದು -1 ಡಿವೈಡೆಡ್ ಬೈ 8, -2 ಡಿವೈಡೆಡ್ ಬೈ 8, -3 ಡಿವೈಡೆಡ್ ಬೈ 8, -4 ಡಿವೈಡೆಡ್ ಬೈ 8, -5 ಇದು -6, -7 ಇದು -8 ಡಿವೈಡೆಡ್ ಬೈ ನೋಡಿ -8 ಡಿವೈಡೆಡ್ ಬೈ 8 ಅಂದರೆ ಭಾಗ ಮಾಡಿದ್ರೆ -1 ಬರುತ್ತೆ. ಈ ರೀತಿ ಛೇದ ಎಷ್ಟಿದೆ ಈ ಛೇದವನ್ನು ಗಮನಿಸ್ಕೊಂಡು ಅಷ್ಟು ಭಾಗವನ್ನು ನಾವು ಮಾಡಬೇಕು. ನೆಕ್ಸ್ಟ್ ಮುಂದಿನ ಲೆಕ್ಕಕ್ಕೆ ಹೋಗೋಣ. -7 ಡಿವೈಡೆಡ್ ಬೈ 4 ನೋಡಿ, -7 ಡಿವೈಡೆಡ್ ಬೈ 4 ಮೈನಸ್ ಅಂತಂದರೆ ಋಣ ಭಾಗಲಬ್ಧ ಸಂಖ್ಯೆ 0ಯಿಂದ ಈ ಕಡೆ ಎಡಭಾಗಕ್ಕೆ ಬರುತ್ತೆ. ಅದು ಗಮನದಲ್ಲಿ ಛೇದ ಎಷ್ಟಿದೆ ಅಷ್ಟು ಭಾಗ ಮಾಡ್ತಾ ಹೋಗ್ತೀವಿ. -1 -2 -3 ಅಂತ ಬರ್ಕೊಂತ ಹೋಗ್ತೀವಿ. ಈಗ 0 ಮತ್ತು -1 ನಡುವೆ 4 ಭಾಗ ಮಾಡಬೇಕು. 1 ಭಾಗ ನೋಡಿ, 1 ಭಾಗ 2 ಭಾಗ 3 ಭಾಗ 4 ಭಾಗ. ನಾನು ಮಧ್ಯೆ ಯಾಕೆ ಗೀಟಾಗಿ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ, ಈ ಗೀಟುಗಳನ್ನು ನೋಡಿ 1 ಭಾಗ 2 ಭಾಗ 3 ಭಾಗ ಮಾಡಿರೋದು ಅಂದ್ಕೊಂಡ್ಬಿಡ್ತಾರೆ ಮಕ್ಕಳುಗಳು. ಹಾಗಾಗಿ ನೋಡಿ, ಇಲ್ಲಿಂದ ಇಲ್ಲಿಗೆ 1 ಭಾಗ, ಇಲ್ಲಿಂದ ಇಲ್ಲಿಗೆ 2 ಭಾಗ, 3 ಭಾಗ 4 ಭಾಗ ಮಾಡಿದ್ದೀವಿ. ಹಾಗಾಗಿ ಗೊತ್ತಿರಲಿ ಅಂತೇಳಿ. ಸೊ 4 ಭಾಗ ಮತ್ತು -1 ಮತ್ತು -2 ನಡುವೆ ಮತ್ತು 4 ಭಾಗ, 1 2 3 4 ಭಾಗ ಮಾಡಿದ್ದೀವಿ. ಓಕೆನಾ. ಈಗ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೋಡಿ, -1 ಡಿವೈಡೆಡ್ ಬೈ 4, -2 ಡಿವೈಡೆಡ್ ಬೈ 4, -3 ಡಿವೈಡೆಡ್ ಬೈ 4, -4 ಡಿವೈಡೆಡ್ ಬೈ 4, -5 ಡಿವೈಡೆಡ್ ಬೈ 4, -6 ಡಿವೈಡೆಡ್ ಬೈ 4, -7 ಡಿವೈಡೆಡ್ ಬೈ 4, -8 ನೋಡಿ, -8 ಡಿವೈಡೆಡ್ ಬೈ 4 ಅಂದಾಗ 4 1 4, 4 8, -2 ಬಂತು ನೋಡಿ. ಹಾಗಾಗಿ ಛೇದ ಎಷ್ಟಿದೆ ಅಷ್ಟು ಭಾಗ ಮಾಡ್ಕೊಂಡ್ರೆ ಸಾಕು. ಆಗ ಇಲ್ಲಿ -7 ಡಿವೈಡೆಡ್ ಬೈ 4 ಇಲ್ಲಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇಲ್ಲೂ ಅಷ್ಟೇ 7 ಡಿವೈಡೆಡ್ ಬೈ 8 ಇದೆ. ಇದು ಧನ ಭಾಗಲಬ್ಧ ಸಂಖ್ಯೆ ಆಗುತ್ತೆ. 0 ಮತ್ತು 1ರ ನಡುವೆ 8 ಭಾಗ ಮಾಡ್ಕೋಬೇಕು. 8 ಭಾಗ ಮಾಡಿ 7ನೇದ್ರಾಗೆ ಗುರುತಿಸ್ತೀವಿ. 1 2 3 4 5 6 7, 8ನೇ 7. ಇದನ್ನು ನೋಡಬೇಕಾದ್ರೆ ನಾವು 8ನೇ 1, 8ನೇ 2, 8ನೇ 3, 8ನೇ 4, 8ನೇ 5, 8ನೇ 6, 8ನೇ 7, ಇದು 8ನೇ 8 ಆಗುತ್ತೆ. ಸೊ 8ನೇ 7. ಈ ರೀತಿ ನಾವು ಭಿನ್ನರಾಶಿಗಳನ್ನು ಕೂಡ ಸಂಖ್ಯಾ ರೇಖೆ ಮೇಲೆ ಗುರುತಿಸಿದ್ದೀವಿ.